ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹೆಸರು ಕಾಳು ಗಟ್ಟಿ ಸಾರು ಮಾಡಕತ್ತೀನು. ಬರೀ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋನು. ಹೆಸರು ಕಾಳು ಸ್ವಚ್ಛ ಹಿಂಗೆ ತೊಳ್ಕೊಂಡಿದ್ದೀನಿ. ಒಂದ್ಸರಿ ತೊಳೆದ ಕುದಿಯಾಕೆ ಇಟ್ಟೀನಿ. ಅದಕ್ಕೆ ಒಂದೆರಡು ಟೊಮೆಟೊ ಸಣ್ಣ ಹಿಂಗೆ ಕಟ್ ಮಾಡ್ಕೊಂಡ ಹೆಸರು ಕಾಳು ಜೊತೆನ ಆ್ಯಡ್ ಮಾಡೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ. ಆಮೇಲೆ ಸ್ವಲ್ಪ ಕೊಬ್ಬರಿ, ಇದು ಕುದ್ದೈತಿ. ಸೀಟಿ ಓಪನ್ ಮಾಡೋನು. ಓಪನ್ ಮಾಡ್ಕೊಂಡು ಸ್ವಲ್ಪ ಸ್ಮ್ಯಾಶರ್ಲೆ ಸ್ಮ್ಯಾಶ್ ಮಾಡ್ಕೊಂಡೇನೋ, ಇಲ್ಲ ಅಂತಂದ್ರೆ ಚಮಚಲ್ಲೇ ಸ್ವಲ್ಪ ಹಿಂಗೆ ಮಾಡ್ರೆ ನಡಿತೈತಿ. ನಾ ಸ್ಮ್ಯಾಶರ್ಲೆ ಸ್ವಲ್ಪ ಮಾಡೇನಿ. ಆಮ್ಯಾಗ ಈಗ ಒಂದು ಪ್ಯಾನ್ ಇಟ್ಟ, ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕೊಂಡ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡೆ ನಾನು. ಜೀರಿಗೆಲ್ಲ ಸಿಡಿದ ನಂತರ ಬೆಳ್ಳುಳ್ಳಿ ಮತ್ತು ಅಲ್ಲ ಅಂದ್ರೆ ಹಸಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿತ್ತಲ್ಲ, ಎರಡು ಸೇರಿಸಿ ಅದನ್ನು ಹಾಕಿದೆನು. ಅರಿಶಿನ, ಜೀರಿಗೆ ಮತ್ತು ಜೀರಾ ಮತ್ತು ಧನಿಯಾ ಪೌಡರ್ ಮಿಕ್ಸ್ ಇದ್ದದ, ಖಾರ, ಮಸಾಲೆ ಖಾರ ಹಾಕಿ ನೋಡ್ರಿ. ಮತ್ತು ಆಗ ಕೊಬ್ಬರಿ ತುರಿದಿಟ್ಕೊಂಡು ಆಮ್ಯಾಗ ಈ ಹೆಸರು ಕಾಳು ಹಾಕಿ ಚೆನ್ನಾಗಿ ತಿರುಗೋದ್ರಿ. ಸ್ವಲ್ಪ ಉಪ್ಪು ಮತ್ತು ಇನ್ನು ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು, ಮ್ಯಾಗ ಒಂದು ಸ್ವಲ್ಪ ಲಿಂಬು ಹಿಂಡೋದ. ಹುಣಸೆ ಹಣ್ಣಿದ್ರೆ ಹುಣಸೆ ಹಣ್ಣು ಹಾಕೋಬೋದು, ಹುಣಸೆ ಹಣ್ಣಿಲ್ಲ ಸ್ವಲ್ಪ ಲಿಂಬಿಕಾಯಿ ಹಾಕಿ ರಸ ಹಾಕಿ ಒಂದು ಜರ ನೀರು ಹಾಕೋದ. ಒಂದು ಗ್ಲಾಸ 1.5 ಗ್ಲಾಸ ಬೇಕಾದ್ರೆ ಹಾಕೋರಿ, ಗಟ್ಟಿ ಆಗ್ತೈತಿ. ಇನ್ನು 2 ಕುದಿಸ್ರೆ ತಯಾರಾತು ನೋಡ್ರಿ. ಹೆಸರು ಕಾಳು ಗಟ್ಟಿ ಸಾರು ಅನ್ನ ಜೊತೆನೂ ನಡಿತೈತಿ, ರೊಟ್ಟಿ ಜೊತೆನೂ ನಡಿತೈತಿ. ಸೂಪರಾಗಿರ್ತೈತಿ ಟೇಸ್ಟ್. ಒಂದ್ಸರಿ ನೀವು ಟ್ರೈ ಮಾಡಿರಿ.